ನಮಸ್ತೆ ನನ್ನೆಲ್ಲ ಕನ್ನಡಿಗರೇ ಹಾಗೂ ಸಹೃದಯ ಬಂಧುಗಳೇ. ಜೀವ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ಆತ್ಮವಿಶ್ವಾಸ ಅನ್ನೋದು ಬದುಕಿನ ಅತ್ಯಂತ ಶಕ್ತಿಯುತವಾದ ಒಂದು ಅಸ್ತ್ರವಾಗಿರುತ್ತೆ. ಜೀವನದಲ್ಲಿ ಕಷ್ಟ ಸುಖಗಳು ಸಹಜವಾಗಿ ಬಂದೇ ಬರುತ್ತೆ. ಹಾಗಂತ ಕೆಲವೊಮ್ಮೆ ಕಷ್ಟಗಳ ತೀವ್ರತೆ ಹೆಚ್ಚಾಗಿರ್ಬೋದಷ್ಟೇ. ಕಷ್ಟಗಳ ತೀವ್ರತೆ ಹೆಚ್ಚಾಯ್ತು ಅಂದ ಮಾತ್ರಕ್ಕೆ ನಾವು ಹೇಡಿಗಳಾಗೋದಲ್ಲ. ಸಮಸ್ಯೆಗಳನ್ನ ಎದುರಿಸಿ ನಿಲ್ಲುವಂತ ಛಲ ನಮ್ಮಲ್ಲಿರ್ಬೇಕು. ಹೌದು, ಜೀವನದಲ್ಲಿ ಎದುರಾದಂತ ಸಮಸ್ಯೆಗಳನ್ನ ಆತ್ಮಸ್ಥೈರ್ಯದಿಂದ ಎದುರಿಸಿ ತನ್ನ ಗುರಿಯನ್ನ ಸಾಧಿಸಿದಂತ ವಿಕಲಚೇತನ ಆದಾಗ್ಯೂ ಕೂಡ ಪ್ರಪ್ರಥಮ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದಂತಹ ಅರುಣಿಮಾ ಸಿನ್ಹಾರವರ ಯಶೋಗಾಥೆಯನ್ನ ನಾನಿವತ್ತು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೇನೆ. ಅರುಣಿಮಾ ಸಿನ್ಹಾರವರು ಹುಟ್ಟಿದ್ದು 20 ಜುಲೈ 1989ರಲ್ಲಿ ಉತ್ತರ ಪ್ರದೇಶದ ಲಕ್ನೋದ ಬಳಿ ಇರುವಂತಹ ಒಂದು ಪುಟ್ಟ ಗ್ರಾಮ ಅಂಬೇಡ್ಕರ್ ನಗರದಲ್ಲಿ. ಅರುಣಿಮಾ ಸಿನ್ಹಾರವರ ತಂದೆ ಭಾರತೀಯ ಸೇನೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ತಾಯಿ ಆರೋಗ್ಯ ಇಲಾಖೆಯಲ್ಲಿ ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಅರುಣಿಮಾ ಸಿನ್ಹಾರ್ ಅವರು ಚಿಕ್ಕ ವಯಸ್ಸಿನಿಂದಲೇ ಆಟೋಟಗಳಲ್ಲಿ ವಿಶೇಷವಾದ ಆಸಕ್ತಿಯನ್ನ ಹೊಂದಿರ್ತಾರೆ. ಜೊತೆಗೆ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರ್ತಿಯಾಗಿರ್ತಾರೆ. ಅರುಣಿಮಾ ಸಿನ್ಹಾಗೆ ತಂದೆಯಂತೆಯೇ ತಾನೂ ಕೂಡ ಭಾರತೀಯ ಸೇನೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಬೇಕು ಅನ್ನೋ ವಿಶೇಷ ಆಸಕ್ತಿ ಇರತ್ತೆ. ಅರುಣಿಮಾ ಸಿನ್ಹಾರ್ ಅವರು ಬಾಲ್ಯದಲ್ಲೇ ತನ್ನ ತಂದೆಯನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಅರುಣಿಮಾ ಸಿನ್ಹಾರ್ ಅವರು 2 ಬಾರಿ ಭಾರತೀಯ ಸೇನೆಗೆ ಅರ್ಜಿಯನ್ನ ಹಾಕಿರ್ತಾರೆ. ಆದ್ರೆ ದುರಾದೃಷ್ಟವಶಾತ್ 2 ಬಾರಿಯೂ ಕೂಡ ಆಕೆ ಆಯ್ಕೆಯಾಗೋದಿಲ್ಲ. ಆದ್ರೆ ಕಡೆಗೊಂದು ದಿನ ಅವರ ಅದೃಷ್ಟ ಕೈ ಹಿಡಿದು CSIF ನಿಂದ ಅವ್ರಿಗೆ ಕರೆ ಬರುತ್ತೆ. ಆದ್ರೆ ನೋಡಿ, ಕೆಲವೊಂದ್ಸಲ ಜೀವನದಲ್ಲಿ ಅದೃಷ್ಟ ದುರಾದೃಷ್ಟಗಳು ಹೇಗೆ ಕೆಲಸ ನಿರ್ವಹಿಸ್ತವೆ ಅಂತಂದ್ರೆ, CSIF ನಿಂದ ಕರೆ ಬಂದಾಗ್ಯೂ ಕೂಡ ಆ ಕರೆ ಪತ್ರದಲ್ಲಿ ಆಕೆಯ ಜನ್ಮ ದಿನಾಂಕ ತಪ್ಪಾಗಿ ನಮೂದಿಸಲಾಗಿರುತ್ತೆ. ಜನ್ಮ ದಿನಾಂಕದನ್ನ ಸರಿಪಡಿಸೋದಕ್ಕಾಗಿ ಅರುಣಿಮಾ ಸಿನ್ಹಾರ್ ಅವರು ದೆಹಲಿಗೆ ತೆರಳಬೇಕಾಗಿರುತ್ತೆ. ಹಾಗಾಗಿ ಅವರು ಪದ್ಮಾವತ್ ರೈಲಿನಲ್ಲಿ ದೆಹಲಿಗೆ ತೆರಳ್ತಾ ಇರ್ತಾರೆ. ಅದೇ ರೈಲಿನಲ್ಲಿ ದರೋಡೆಕೋರರು ಕೂಡ ಹತ್ತಿರ್ತಾರೆ. ದರೋಡೆಕೋರರು ಅರುಣಿಮಾ ಸಿನ್ಹಾರ್ ಅವರ ಕತ್ತಲ್ಲಿದ್ದಂತಹ ಚಿನ್ನದ ಸರವನ್ನ ಗಮನಿಸಿ ಆ ಸರವನ್ನ ಕಿತ್ಕೊಳ್ಳೋಕೆ ಮುಂದಾಗ್ತಾರೆ. ಅದರ ನಡುವೆ ಅವರಿಬ್ಬರಿಗೂ ಕೂಡ ಘರ್ಷಣೆ ಆಗತ್ತೆ. ಆ ಘರ್ಷಣೆಯಲ್ಲಿ ಕೋಪದಿಂದ ದರೋಡೆಕೋರರು ಅರುಣಿಮಾ ಸಿನ್ಹಾರ್ ಅವರನ್ನ ರೈಲಿನಿಂದ ತಳ್ಳಿಬಿಡ್ತಾರೆ. ಅವರು ಪ್ರಯಾಣಿಸ್ತಾ ಇದ್ದ ರೈಲಿನ ಪಕ್ಕದಲ್ಲಿ ಇನ್ನೊಂದು ರೈಲ್ವೆ ಹಳಿ ಇರುತ್ತೆ. ಆ ರೈಲ್ವೆ ಹಳಿಯಿಂದ ಇನ್ನೊಂದು ರೈಲು ಬರ್ತಾ ಇರುತ್ತೆ. ಅವರು ಬಿದ್ದಂತ ರಭಸಕ್ಕೆ ಆ ರೈಲಿಗೆ ತಗಲಿ ಅರುಣಿಮಾ ಸಿನ್ಹಾರ್ ಅವರು 2 ರೈಲು ಹಳಿಗಳ ಮಧ್ಯದಲ್ಲಿ ಬಿದ್ದೋಗ್ಬಿಡ್ತಾರೆ. ಬಿದ್ದೋದಾಗ ಸ್ವಲ್ಪ ಹೊತ್ತು ಮೂರ್ಛೆ ಹೋಗ್ತಾರೆ. ಎಚ್ಚರ ಆದಾಗ ತನ್ನ ಕಾಲನ್ನ ಎತ್ತೋಕೆ ಪ್ರಯತ್ನವನ್ನ ಮಾಡ್ತಾರೆ. ಆಗ ಅವ್ರಿಗೆ ಗೊತ್ತಾಗತ್ತೆ ಆ ಎದುರುಗಡೆ ಬಂದಂತ ರೈಲಿಗೆ ಅವರ ಕಾಲು ಸಿಕ್ಕಿ ತುಂಡಾಗೋಗಿದೆ ಅನ್ನೋದು. ಅರುಣಿಮಾ ಸಿನ್ಹಾರ್ ಅವರ ನೋವಿನ ತೀವ್ರತೆ ಅತಿ ಹೆಚ್ಚಾಗಿರತ್ತೆ. ಯಾರೂ ಕೂಡ ಇಲ್ದಲೇ ಇರುವ ನಿರ್ಜನ ಪ್ರದೇಶದಲ್ಲಿ ಆಕೆ ಬಿದ್ದಿರ್ತಾರೆ. ಯಾರು ಅವರ ಸಹಾಯಕ್ಕೆ ಬರೋಕೆ ಸಾಧ್ಯವೇ ಆಗಲ್ಲ. ಅದೇ ಸಮಯಕ್ಕೆ ಅವರ ಕಾಲಿನಲ್ಲಿ ರಕ್ತಸ್ರಾವ ಜಾಸ್ತಿ ಆಗ್ತಾ ಇರುತ್ತೆ. ತುಂಬಾ ಸಮಯ ಆಗತ್ತೆ, ಸುಸ್ತಾಗ್ತಾರೆ, ನೋವಿನಿಂದ ನರಳ್ತಾ ಇರ್ತಾರೆ. ಅಷ್ಟು ಸಾಲದು ಅಂತ ಹೇಳಿ ಆ ಹಳಿಗಳ ಮಧ್ಯದಲ್ಲಿದ್ದಂತ ಇಲಿಗಳು ಬಂದು ಅವರ ರಕ್ತ ಮಡುವಿನಲ್ಲಿದ್ದ ಮಾಂಸವನ್ನ ಕಿತ್ತು ಕಿತ್ತು ತಿಂತಾ ಇರ್ತವೆ. ಆ ಸಂಕಟ ಅವರನ್ನ ಇನ್ನಷ್ಟು ಘಾಸಿಗೊಳಿಸ್ತಾ ಇರತ್ತೆ. ಕೆಲವೊಮ್ಮೆ ರಕ್ತದ ತೀವ್ರತೆ ಹೆಚ್ಚಾದಾಗ, ರಕ್ತಸ್ರಾವದ ತೀವ್ರತೆ ಹೆಚ್ಚಾದಾಗ ಮೂರ್ಛೆ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಗ್ತಾರೆ. ಸುಮಾರು ಬೆಳಗಿನ ಜಾವ ತನಕ ಯಾರ ದೃಷ್ಟಿಗೂ ಕೂಡ ಅರುಣಿಮಾ ಸಿನ್ಹಾರ್ ಅವರು ಬೀಳೋದೇ ಇಲ್ಲ. ಕಾರಣ ಅದೊಂದು ನಿರ್ಜನ ಪ್ರದೇಶವಾಗಿರುತ್ತೆ. ಅಷ್ಟರಲ್ಲಿ ಸುಮಾರು ಇಲ್ಲೊಂದು ನಾವು ನೆನೆಸ್ಕೋಬೇಕಾಗಿರೋ ಘಟನೆ ಇದೆ. ಸುಮಾರು 49 ರೈಲುಗಳು ಬೆಳಗ್ಗೆ ಅಷ್ಟರಲ್ಲಿ ಅಕ್ಕಪಕ್ಕ ಇದ್ದಂತ ಟ್ರ್ಯಾಕ್ಗಳಲ್ಲಿ ಓಡಾಡಿರ್ತವೆ. ಆ ರೈಲುಗಳ ಮಧ್ಯದಲ್ಲೇ ಅರುಣಿಮಾ ಸಿನ್ಹಾರ್ ಅವರು ಬಿದ್ದಿರ್ತಾರೆ. ಬೆಳಗ್ಗೆ ಆಗತ್ತೆ, ಅಂದ್ರೆ ನಸುಕಿನ ಬೆಳಗಿನ ಜಾವ ಆಗತ್ತೆ. ಗದ್ದೆ ಕೆಲಸಕ್ಕೆ ಅಂತ ಓಡ್ತಾ ಇದ್ದಂತಹ ಕೆಲವರು ಅರುಣಿಮಾ ಸಿನ್ಹಾರ್ನ ನೋಡ್ತಾರೆ. ನೋಡಿದ ತಕ್ಷಣ ಅವ್ರನ್ನ ಪಕ್ಕದಲ್ಲೇ ಹಳ್ಳಿಯ ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ತಾರೆ. ಆ ಆಸ್ಪತ್ರೆ ಹಳ್ಳಿದಾಗಿರೋದ್ರಿಂದ ಅಷ್ಟೊಂದು ವೈದ್ಯಕೀಯ ಸೌಲಭ್ಯಗಳು ಇರ್ಲಿಲ್ಲ. ಆದಾಗ್ಯೂ ಕೂಡ ಅರುಣಿಮಾ ಸಿನ್ಹಾರ್ ಅವರ ಆ ಸ್ಥಿತಿಯನ್ನ ನೋಡಕ್ಕಾಗದಲ್ಲಿದ್ದಂತ ಆ ಹಳ್ಳಿಯ ವೈದ್ಯರು ಆಕೆಯ ಒಂದು ಕಾಲನ್ನ ಕತ್ತರಿಸಿ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕಾರಣ ಕಾಲನ್ನ ಕತ್ತರಿಸಿ ಹಾಕಿದ್ರೆ ಮಾತ್ರ ಅರುಣಿಮಾ ಸಿನ್ಹಾರ್ ಅವರು ಬದುಕೋದಕ್ಕೆ ಸಾಧ್ಯ ಆಗಿರುತ್ತೆ. ಅದನ್ನ ಅರುಣಿಮಾ ಸಿನ್ಹಾರ್ ಅವರು ಕೇಳಿಸ್ಕೊತಾರೆ. ತಾನು ಬದುಕಬೇಕು ಅಂದ್ರೆ ಕಾಲನ್ನ ಕತ್ತರಿಸಲೇಬೇಕು ಅನ್ನೋ ಅನಿವಾರ್ಯತೆ ಇದೆ ಅಂತ ಅಂದಾಗ ಕಾಲನ್ನ ಕತ್ತರಿಸ್ಬಿಡಿ ಅಂತ ಅವರು ಕೂಡ ಅನುಮತಿಯನ್ನ ಕೊಡ್ತಾರೆ. ಆದ್ರೆ
ಇಲ್ಲೊಂದು ಸಮಸ್ಯೆ ಎದುರಾಗತ್ತೆ ಆ ಹಳ್ಳಿಯ ವೈದ್ಯರಿಗೆ. ಏನಪ್ಪಾ ಅಂತಂದ್ರೆ, ಕಾಲನ್ನ ಕತ್ತರಿಸಬೇಕು ಅಂತಂದ್ರೆ ಅನಸ್ತೇಶಿಯಾ, ಅರವಳಿಕೆ ಮದ್ದನ್ನ ಕೊಡ್ಬೇಕು. ಆದ್ರೆ ಆ ಅನಸ್ತೇಶಿಯಾ ಆ ಹಳ್ಳಿಯ ಆಸ್ಪತ್ರೆಯಲ್ಲಿ ಸೌಲಭ್ಯ ಇರ್ಲಿಲ್ಲ. ಜೊತೆಗೆ ರಕ್ತದ ಸ್ಟಾಕ್ ಕೂಡ ಇರ್ಲಿಲ್ಲ. ರಕ್ತ ಸೋರ್ತಾ ಇದೆ, ರಕ್ತವನ್ನ ಹಾಕ್ಬೇಕು ಅರುಣಿಮಾ ಸಿನ್ಹಾರವರಿಗೆ, ರಕ್ತ ಕೂಡ ಇಲ್ಲ. ಕಂಗಾಲಾಗ್ತಾರೆ ವೈದ್ಯರು. ಈ ಕಡೆ ಅರುಣಿಮಾ ಸಿನ್ಹಾರವರು ನೋವಿನಿಂದ ನರಳ್ತಾ ಇರ್ತಾರೆ. ಸರಿ, ಏನ್ ಮಾಡೋದು ಯೋಚನೆ ಮಾಡಿ ಅವರ ಸ್ಥಿತಿಯನ್ನ ನೋಡಕ್ಕಾಗ್ದಲೇ ಇದ್ದಂತ ವೈದ್ಯರು ಅವರೇ ಎಲ್ಲ ಸೇರಿ ತಮ್ಮ ರಕ್ತವನ್ನ ಅರುಣಿಮಾ ಸಿನ್ಹಾರವರಿಗೆ ದಾನವನ್ನ ಮಾಡ್ತಾರೆ. ಜೊತೆಗೆ ಆಕೆಯನ್ನ ಬದುಕಿಸ್ಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ, ಅವರ ಕಾಲನ್ನ ಕಟ್ ಮಾಡ್ಲೇಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಅನಸ್ತೇಶಿಯಾ ಇಲ್ದಲೇನೆ ಆಕೆಯ ಕಾಲನ್ನ ತೆಗಿತಾರೆ. ಎಷ್ಟು ನೋವನ್ನ ಅನುಭವಿಸಿರ್ಬೇಕು ಅರುಣಿಮಾ ಸಿನ್ಹಾರವರು. ಅವರ ಕಾಲನ್ನ ತೆಗೆದು ಅವ್ರಿಗೆ ಚಿಕಿತ್ಸೆಯನ್ನ ಕೊಡ್ತಾರೆ. ಆಸ್ಪತ್ರೆಯ ಬೆಡ್ ಮೇಲ್ ಮಲಗಿರುವಂತ ಅರುಣಿಮಾ ಸಿನ್ಹಾರವರು ಈಗಾಗಲೇ ನಾವು ತಿಳ್ಕೊಂಡಿರೋ ಹಂಗೆ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರ್ತಿ ಆಗಿರೋದ್ರಿಂದ ಇವ್ರಿಗೀಗಾಗಿದೆ ಅನ್ನೋದು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇರುತ್ತೆ, ಅಂದ್ರೆ ಸುದ್ದಿ ಪ್ರಸಾರ ಆಗ್ತಾ ಇರುತ್ತೆ. ಆದ್ರೆ ಮಾಧ್ಯಮಗಳಲ್ಲಿ ತಪ್ಪು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇರ್ತಾರೆ. ಏನೆಲ್ಲ ಸುದ್ದಿಗಳು ಪ್ರಸಾರ ಆಗ್ತಾ ಇರುತ್ತೆ ಮಾಧ್ಯಮದಲ್ಲಿ ಅಂತಂದ್ರೆ, ಕೆಲವು ಚಾನೆಲ್ಗಳಲ್ಲಿ ಹೇಳ್ತಾ ಇರ್ತಾರೆ ಅರುಣಿಮಾ ಸಿನ್ಹಾರವರು ಆತ್ಮಹತ್ಯೆಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು ಅಂತ. ಇನ್ನು ಕೆಲವು ಚಾನೆಲ್ಗಳಲ್ಲಿ ಆಕೆ ಟಿಕೆಟ್ ರಹಿತ ಪ್ರಯಾಣವನ್ನ ಮಾಡ್ತಾ ಇದ್ದು ತಪ್ಪಿಸ್ಕೊಳ್ಳಕ್ಕೆ ನೆಗ್ದಿರಬಹುದು ಅಂತ. ಹೀಗೆ ಹಲವಾರು ರೀತಿಯ ಊಹಾಪೋಹಗಳು ಅವ್ರ ಕಿವಿಗೆ ಬಿದ್ದು ಬಹಳ ನೋವನ್ನ ಉಂಟು ಮಾಡುತ್ತೆ. ಆಗ ಅರುಣಿಮಾ ಸಿನ್ಹಾರವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ನಿರ್ಧಾರ ಏನಪ್ಪಾ ಅಂತಂದ್ರೆ, ನಾನು ಹೇಡಿಯಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಹೇಡಿಯಲ್ಲ, ನಾನು ಏನು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ಲೇಬೇಕು, ನಾನೊಂದು ವಿಶೇಷವಾದ ಗುರಿಯನ್ನ ಸಾಧಿಸ್ಲೇಬೇಕು. ಈಗಾಗಲೇ ಅವ್ರು ಅಂದ್ಕೊಂಡಿರೋಂಗೆ ಭಾರತೀಯ ಸೇನೆಗೆ ಸೇರೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಈಗಾಗಲೇ ಒಂದು ಕಾಲ ಅವ್ರದ್ದು ಕತ್ತರಿಸಿ ಹಾಕಲಾಗಿದೆ. ಕೊನೆಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವರೊಂದು ಗಟ್ಟಿಯಾದ ನಿರ್ಧಾರವನ್ನ ಮಾಡ್ತಾರೆ. ಭಾರತದಲ್ಲೇ ಅತಿ ಶ್ರೇಷ್ಠವಾದ, ಅತಿ ಭಯಂಕರವಾದ, ಅತ್ಯಂತ ಎತ್ತರವಾದಂತ ಮೌಂಟ್ ಎವರೆಸ್ಟ್ ಅನ್ನ ಹತ್ತಲೇಬೇಕು. ಮೌಂಟ್ ಎವರೆಸ್ಟ್ ಅನ್ನ ಹತ್ತಿ ಜಗತ್ತಿಗೆ ನಾನು ಏನು ಅನ್ನೋದನ್ನ ತೋರಿಸ್ಬೇಕು ಅಂತ ಆಗ್ಲೇ ನಿರ್ಧಾರವನ್ನ ಮಾಡ್ತಾರೆ ಅರುಣಿಮಾ ಸಿನ್ಹಾರವರು. ನಿರ್ಧಾರವನ್ನ ಮಾಡಿದಂತ ಅರುಣಿಮಾ ಸಿನ್ಹಾರವರು ನೇರವಾಗಿ ಅವರು ಆಸ್ಪತ್ರೆಯಿಂದ ತೆರಳಿದ್ದು ಮನೆಗಲ್ಲ, ಬಚೇಂದ್ರಿ ಪಾಲ್ ಅವರ ಮನೆಗೆ. ಬಚೇಂದ್ರಿ ಪಾಲ್ ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದಂತ ಮಹಿಳೆ ಆಗಿರ್ತಾರೆ. ಬಚೇಂದ್ರಿ ಪಾಲ್ ಅವರು ಇವರ ಸ್ಥಿತಿಯನ್ನ ನೋಡಿ, ಇವರ ಈ ಛಲವನ್ನ ನೋಡಿ ಒಂದ್ ಮಾತು ಹೇಳ್ತಾರೆ, ನೀವು ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಹತ್ತಿದಾಗಿದೆ, ಆದ್ರೆ ದೈಹಿಕವಾಗಿ ಜಗತ್ತಿನ ತೋರಿಕೆಗಾಗಿ ನೀವೀಗ ಮೌಂಟ್ ಎವರೆಸ್ಟ್ ಅನ್ನ ಹತ್ತಬೇಕಷ್ಟೇ ಅಂತ ಹೇಳಿ ಅವ್ರಿಗೆ ಧೈರ್ಯವನ್ನ, ವಿಶ್ವಾಸವನ್ನ ತುಂಬುತ್ತಾರೆ. ಅಲ್ಲಿಂದ ಮುಂದಕ್ಕೆ ಅರುಣಿಮಾ ಸಿನ್ಹಾರವರು ತಮ್ಮ ಮೊದಲ ಹೆಜ್ಜೆಯನ್ನ ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ಅಕ್ಕಪಕ್ಕ ಇದ್ದವರೆಲ್ಲ ಒಂದ್ ಕಾಲಲ್ಲಿ ಈಕೆ ಅದ್ ಹೇಗೆ ಮೌಂಟ್ ಎವರೆಸ್ಟ್ ಅನ್ನ ಏರಕ್ಕೆ ಸಾಧ್ಯ ಅಂತ ಹೇಳಿ ಆಕೆಯನ್ನ ಹೀಯಾಳಿಸ್ತಾರೆ, ಅವಮಾನಿಸ್ತಾರೆ, ಇವಳು ಹುಚ್ಚಳು ಅಂತಾರೆ. ಆದ್ರೆ ಯಾವುದಕ್ಕೂ ಕೂಡ ಅರುಣಿಮಾ ಸಿನ್ಹಾರವರು ತಲೆಯನ್ನ ಕೆಡಿಸ್ಕೊಳ್ಳಲ್ಲ. ಅರುಣಿಮಾ ಸಿನ್ಹಾರವರ ವಿಶ್ವಾಸ ಇನ್ನೂ ದೃಢ ಆಗತ್ತೆ. ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಅನ್ನೋ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಅವರು ಸೇರ್ಕೊಂತಾರೆ. 18 ತಿಂಗಳ ಕಾಲ ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ತರಬೇತಿಯನ್ನ ಪಡ್ಕೋತಾರೆ. ಪ್ರತಿದಿನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡ್ತಾ ಅವರು ತಮ್ಮ ಹಾದಿಯನ್ನ ಕ್ರಮಿಸೋದಕ್ಕೆ ಸಮೀಪಿಸ್ತಾರೆ. ಟಾಟಾ ಸ್ಟೀಲ್ ಇಂದ ಅವ್ರಿಗೆ ಅನುದಾನ ಕೂಡ ಸಿಗತ್ತೆ. ಕಡೆಗೆ ಒಂದು ದಿನ ಅವರ ಕನಸು ನನಸಾಗುವ ದಿನ ಬಂದೇ ಬಿರುತ್ತೆ. ಅದೇ ಮೌಂಟ್ ಎವರೆಸ್ಟ್ ಹತ್ತುವಂತ ಆ ದಿನ. ಮೊದಲಿಗೆ ಒಂದಷ್ಟು ದೂರ ಕ್ರಮಿಸುವ ತನಕ ಅರುಣಿಮಾ ಸಿನ್ಹಾರವರಿಗೆ ಮೌಂಟ್ ಎವರೆಸ್ಟ್ ಹತ್ತೋದು ತುಂಬಾ ಕಷ್ಟ ಆಗತ್ತೆ. ಹಿಮದ ಮಟ್ಟ ಹೆಚ್ಚಾದಂತೆಲ್ಲ ಅವರ ಕೃತಕ ಕಾಲು ಬಿಗಿಯನ್ನ ಕಳ್ಕೊಳ್ಳೋಕೆ ಶುರುವಾಗತ್ತೆ. ಜೊತೆಗೆ ಅವರ ಕೃತಕ ಕಾಲು ಹಿಮದಲ್ಲಿ ಜಾರೋದಕ್ಕೆ ಶುರುವಾಗತ್ತೆ. ಇಷ್ಟಾಗಿಯೂ ಕೂಡ ಅವರು ಮುಂದೆ ಪ್ರಯಾಣವನ್ನ ಮಾಡ್ತಾ ಇರ್ಬೇಕಾದ್ರೆ ಆಮ್ಲಜನಕದ ಕೊರತೆಯಿಂದ ಸತ್ತು ಬಿದ್ದಿರೋ ಎಷ್ಟೋ ಜನರನ್ನ ಅವರು ನೋಡಿ ಒಂದ್ ರೀತಿಯ ಭಯ ಅವರನ್ನ ಆವರಿಸುತ್ತೆ. ಆದ್ರೂ ಕೂಡ ಅವರು ಧೃತಿಗೆಡಲ್ಲ, ಅಲ್ಲಿಂದ ಮುಂದೆ ಪ್ರಯಾಣವನ್ನ ಮಾಡ್ತಾರೆ. ಇನ್ನೇನು ಸ್ವಲ್ಪ ದೂರ ಕ್ರಮಿಸಬೇಕು ಮೌಂಟ್ ಎವರೆಸ್ಟ್ ನ ತುದಿಗೆ. ಅವ್ರಿಗೆ ಗೊತ್ತಾಗತ್ತೆ ತಾನು ತಂದಿರುವ ಆಮ್ಲಜನಕವು ಕೂಡ ಮುಕ್ತಾಯದ ಹಂತದಲ್ಲಿದೆ ಅಂತೇಳಿ. ಆ ಸಮಯದಲ್ಲಿ ಏನು ಅರುಣಿಮಾ ಸಿನ್ಹಾರವರಿಗೆ ಎರಡು ಆಯ್ಕೆಗಳು ಎದುರಾಗತ್ತೆ. 2 ಆಯ್ಕೆಗಳು ಯಾವ್ದಪ್ಪ ಅಂತಂದ್ರೆ, ಒಂದು ಆಮ್ಲಜನಕದ ಕೊರತೆ ಇರೋದ್ರಿಂದ
ತಾವು ವಾಪಸ್ ಕೆಳಗಡೆ ಇಳಿದು ಇನ್ನೊಮ್ಮೆ ನಾವು ಮೌಂಟ್ ಎವರೆಸ್ಟ್ ಅನ್ನ ಹತ್ತೋದು, ಅಥವಾ ಇನ್ನೊಂದು ತನ್ನ ಆತ್ಮವಿಶ್ವಾಸವನ್ನ ಬಿಡದಲೇ ಏನಾದ್ರೂ ಆಗಿರ್ಲಿ ಗುರಿಯನ್ನ ಸಾಧಿಸಲೇಬೇಕು, ಮುಂದೆ ಹೋಗ್ಲೇಬೇಕು ಅನ್ನೋ 2 ಆಯ್ಕೆಗಳಿರುತ್ತೆ. ಅರುಣಿಮಾ ಸಿನ್ಹಾ ಆಯ್ಕೆ ಮಾಡ್ಕೊಂಡಿದ್ದು 2ನೇ ಆಯ್ಕೆ. ಏನಾದ್ರೂ ಆಗಿರ್ಲಿ ತಮ್ಮ ಪ್ರಾಣ ತ್ಯಾಗವನ್ನ ಮಾಡಿದ್ರು ಪರವಾಗಿಲ್ಲ, ಮೌಂಟ್ ಎವರೆಸ್ಟ್ ನ ಹತ್ತಲೇಬೇಕು ಅಂತ ನಿರ್ಧಾರವನ್ನ ಮಾಡಿ ಅವರು ಮುಂದೆ ಸಾಕ್ತಾರೆ. 21 ಮೇ 2013ನೇ ತಾರೀಕಿನಂದು ಮೌಂಟ್ ಎವರೆಸ್ಟ್ ನ ತುದಿಯಲ್ಲಿರ್ತಾರೆ ಅರುಣಿಮಾ ಸಿನ್ಹಾರವರು. ಭಾರತದ ಬಾವುಟವನ್ನ ಮೌಂಟ್ ಎವರೆಸ್ಟ್ ನ ತುದಿಯಲ್ಲಿ ಆರಿಸಿದಂತಹ ಪ್ರಪ್ರಥಮ ವಿಕಲಚೇತನ ಮಹಿಳೆಯಾಗ್ತಾರೆ ಅರುಣಿಮಾ ಸಿನ್ಹಾರವರು. ಅಲ್ಲಿಂದ ವಾಪಸ್ ಬರ್ಬೇಕು. ಈಗ ವಾಪಸ್ ಸ್ವಲ್ಪ ದೂರ ಕ್ರಮಿಸೋ ಅಷ್ಟರಲ್ಲಿ ಆಮ್ಲಜನಕ ಖಾಲಿ ಆಗೋಗುತ್ತೆ. ಅರುಣಿಮಾ ಸಿನ್ಹಾರವರು ಕೆಳಗಡೆ ಬಿದ್ದೋಗ್ತಾರೆ. ಅಷ್ಟರಲ್ಲಿ ದೇವರ ಕೃಪೆ ಅವ್ರ ಮೇಲಿರತ್ತೆ. ಅಂದ್ರೆ ದೇವರು ಎಲ್ಲೋ ಒಂದು ಕಡೆ ಸಾಧನೆಗೆ ಸಹಾಯವನ್ನ ಮಾಡ್ತಾನೆ ಅನ್ನೋದಕ್ಕೆ ಇಲ್ಲೊಂದು ಸಾಕ್ಷಿ ಆಗತ್ತೆ. ಬ್ರಿಟಿಷ್ ಕ್ಲೈಂಬರ್ ಒಬ್ರು ವಾತಾವರಣದ ವೈಪರೀತ್ಯದಿಂದ ಮೌಂಟ್ ಎವರೆಸ್ಟ್ ಅನ್ನ ಹತ್ತೋದನ್ನ ನಿಲ್ಲಿಸಿ ತಮ್ಮ ಒಂದು ಆಮ್ಲಜನಕದ ಸಿಲಿಂಡರ್ ಅನ್ನ ಅಲ್ಲೇ ಹಾಕಿ ಅಲ್ಲಿಂದ ಕೆಳಗಡೆ ಇಳಿಯೋದಕ್ಕೆ ಮುಂದಾಗ್ತಾ ಇರ್ತಾರೆ. ತಕ್ಷಣ ಅರುಣಿಮಾ ಸಿನ್ಹಾರವರು ಆ ಆಮ್ಲಜನಕದ ಸಿಲಿಂಡರ್ ಅನ್ನ ತಾವು ತಗೊಂಡು ಅಲ್ಲಿಂದ ಕೆಳಗಡೆ ಅವರು ಬರ್ತಾರೆ. ಅತಿ ವಿಶ್ವಾಸದಿಂದ ತನ್ನ ಗುರಿಯನ್ನ ಸಾಧಿಸಿ ಭಾರತದ ಹೆಮ್ಮೆಯ ಪುತ್ರಿಯಾಗ್ತಾರೆ ಅರುಣಿಮಾ ಸಿನ್ಹಾರವರು. ಜಗತ್ತಿನ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗ್ತಾರೆ ಅರುಣಿಮಾ ಸಿನ್ಹಾರವರು. ಇಂಥ ಸ್ಫೂರ್ತಿಯಾದಂತ ಅರುಣಿಮಾ ಸಿನ್ಹಾರವರ ಹೆಸರು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆಯಾಗತ್ತೆ. ಅಷ್ಟೇ ಅಲ್ಲದೆ ಭಾರತ ಸರ್ಕಾರ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನ ಅವ್ರಿಗೆ ನೀಡಿ ಗೌರವವನ್ನ ಕೂಡ ಸಲ್ಲಿಸುತ್ತೆ. ಅದ್ರ ಜೊತೆಗೆ ಅತಿ ಶ್ರೇಷ್ಠವಾದಂತ ಅರ್ಜುನ್ ಅವಾರ್ಡ್ ಕೂಡ ಅವ್ರಿಗೆ ಸಿಕ್ಕತ್ತೆ. ಅದರ ಜೊತೆಗೆ ಪದ್ಮಶ್ರೀ ಪ್ರಶಸ್ತಿಗೂ ಕೂಡ ಅರುಣಿಮಾ ಸಿನ್ಹಾರವರು ಭಾಜನರಾಗ್ತಾರೆ. ಅರುಣಿಮಾ ಸಿನ್ಹಾರವರ ಯಶೋಗಾಥೆಯ ಒಂದು ಪುಸ್ತಕ ಕೂಡ ಬಿಡುಗಡೆಯಾಗತ್ತೆ. ಅದ್ಯಾವ್ದಪ್ಪ ಅಂತಂದ್ರೆ ಬಾರ್ನ್ ಅಗೇನ್ ಆನ್ ಮೌಂಟೈನ್. ಇವರ ಯಶೋಗಾಥೆಯ ಈ ಪುಸ್ತಕವನ್ನ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿಗಳಾದಂತ ನರೇಂದ್ರ ಮೋದಿಯವರು 2014ರಲ್ಲಿ ಬಿಡುಗಡೆ ಕೂಡ ಮಾಡ್ತಾರೆ. ಜೊತೆಗೆ ಅರುಣಿಮಾ ಸಿನ್ಹಾರವರು ತಾನು ಸಾಧಿಸಿದ ಅಷ್ಟೇ ಅಲ್ಲದೆ ತನ್ನಂತೆಯೇ ಹಲವಾರು ವಿಕಲಚೇತನರು ತಮ್ಮ ಗುರಿಯನ್ನ ಸಾಧಿಸಬೇಕು, ಅವರ ಜೀವನವು ಕೂಡ ಯಶಸ್ಸಿನ ಕಡೆಗೆ ನಡಿಬೇಕು ಅಂತ ಯೋಚನೆ ಮಾಡಿದಂತ ಅರುಣಿಮಾ ಸಿನ್ಹಾರವರು ತಮ್ಮದೇ ಆದಂತ ಒಂದು ಕ್ರೀಡಾ ಅಕಾಡೆಮಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಕ್ರೀಡಾ ಅಕಾಡೆಮಿಯ ಮುಖಾಂತರ ವಿಕಲಚೇತನ ಎಲ್ಲ ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ನೀಡ್ತಾ ಅವರ ಜೀವನಕ್ಕೂ ಕೂಡ ಸ್ಫೂರ್ತಿಯಾಗಿದ್ದಾರೆ. ಇಂತಹ ಅರುಣಿಮಾ ಸಿನ್ಹಾರವರು ಇಡೀ ವಿಶ್ವಕ್ಕೆ ಒಂದು ಆತ್ಮಸ್ಥೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಗುರಿಯನ್ನ ಇಟ್ಕೊಂಡು ಗುರಿ ಸಾಧಿಸುವ ಛಲ ನಮ್ಮಲ್ಲಿ ಇರಬೇಕು ಅಂತ ತೋರಿಸಿಕೊಟ್ಟು ಎಲ್ಲರ ಬದುಕಿಗೂ ಸ್ಫೂರ್ತಿಯಾದವರು ಅರುಣಿಮಾ ಸಿನ್ಹಾರವರು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.